ಈಗ ಅಖ್ಯಾತಿದು ರೀತಿ, ಅಖ್ಯಾತಿದೀಗ ರೀತಿ ಪ್ರಕ್ರಿಯೆ ಹೇಳ್ತಾರೆ. ಖ್ಯಾತಿ ಅಂದರೆ ಇಲ್ಲಿ ಪ್ರಸಿದ್ಧ, ಗ್ರಹಣ, ಮತ್ತು ಅವ್ರ ರೀತಿ ಹೇಳಿ ಅವ್ರದ್ದು ಖಂಡನ ಮಾಡ್ತಾರೆ. ಮೊದಲು ಅವ್ರ ತಾತ್ಪರ್ಯ ರೀತಿ ಪ್ರಕ್ರಿಯೆ ಹೇಳಿ ಮತ್ತು ವೇದಾಂತಗಳು ಅವರು ಖಂಡನ ಮಾಡ್ತಾರೆ. ಅಖ್ಯಾತಿವಾದಿಕ ತಾತ್ಪರ್ಯ ಅವ್ರ ಮೊದಲ ಅಖ್ಯಾತಿ ಏನಂತ ತಾತ್ಪರ್ಯ ಹೇಳ್ತಾರೆ. जैसे अन्यथा ख्याति असंगत है तैसे अख्यातिवाद भी असंगत है. ಇನ್ನು ನಾವು ಅನ್ಯತಾ ಖ್ಯಾತಿ ಹೆಂಗೆ ಅಸಂಗತ ಅಂತ ಇಲ್ಲಿ ಪರ್ಯಂತ ತಿಳ್ಕೊಂಬಂದಿಲ್ಲ, ಅದರಂತೆ ಈ ಅಖ್ಯಾತಿ ಹೇಳು ಕೂಡ ಇದು ಅಸಂಗತದ. ಪ್ರಭಾಕರಕ ಅಖ್ಯಾತಿವಾದ ಹೈ, ಸಾಂಖ್ಯ ಪ್ರಭಾಕರರು ಅಖ್ಯಾತಿ ಅಂತ ಒಪ್ಪ್ಯಾರ. ತಾಕಾಯೇ ತಾತ್ಪರ್ಯ है, ಅವ್ರದ್ದು तात्पर्य. अन्य शास्त्रन में यथार्थ अयथार्थ भेद से दो प्रकार का ज्ञान मान्य है. ನೋಡಿ, ಎಲ್ಲ ಶಾಸ್ತ್ರಕಾರರು ಒಂದು ಯಥಾರ್ಥ ಜ್ಞಾನದ, ಒಂದು ಅಯಥಾರ್ಥ ಜ್ಞಾನ. ಎಲ್ಲ ಶಾಸ್ತ್ರಕಾರರು ಒಪ್ಪ್ಯಾರಿದು ಒಂದು ಯಥಾರ್ಥ ಜ್ಞಾನ, ಒಂದು ಅಯಥಾರ್ಥ ಜ್ಞಾನ. ನೇತ್ರ ಸಂಬಂಧಿ ಒಂದು ಭ್ರಮ ಹೆಂಗೆ ಹೇಳ್ತೇವೆ, ಎಲ್ಲ ಶಾಸ್ತ್ರಕಾರರು ಒಂದು ಯಥಾರ್ಥದ, ಒಂದು ಅಯಥಾರ್ಥ, ಹಿಂಗೆಲ್ಲರೂ ಒಪ್ಪ್ಯಾರ. दो प्रकार का ज्ञान मान्य है. ಆ ಯಥಾರ್ಥ ಜ್ಞಾನದಿಂದ ಪ್ರವೃತ್ತಿ ನಿವೃತ್ತಿ ಸಫಲ, ಅಯಥಾರ್ಥ ಜ್ಞಾನದಿಂದ ಪ್ರವೃತ್ತಿ ನಿವೃತ್ತಿ ನಿಷ್ಫಲ ಹೇಳ್ತಾರೆ. ಸ್ವಲ್ಪ ನೋಡ್ರಿ, ಯಥಾರ್ಥ ಜ್ಞಾನ ಸೇ ಪ್ರವೃತ್ತಿ ನಿವೃತ್ತಿ ಸಫಲ ಹೋವೆ ಹೈ. ಯಥಾರ್ಥ ಜ್ಞಾನದಿಂದ ಪ್ರವೃತ್ತಿನೂ ಸಫಲ, ನಿವೃತ್ತಿನೂ ಸಫಲ. ಹೆಂಗೆ ಈಗ ನಾವು ಖರೆ ಬೆಳ್ಳಿ ನೋಡ್ಲಿಕ್ಕೆ ಹೋಗಿದ್ದೋ ಬಜಾರ್ದಾಗ, ನೋಡ್ಲಿಕ್ಕೆ ಖರಿಯಾದ ಬೆಳ್ಳಿ, ಮತ್ತು ನಮ್ಮ ನೋಡಿದ್ರೆ ಅದು ತೊಗೊಳ್ಬೇಕು ಅಂತ ಬಿಡ್ರಿ, ಬಟ್ ಪ್ರವೃತ್ತಿ ಸಫಲ ಆಗಿದೆಲ್ಲ ಖರೆ ಬೆಳ್ಳಿ. ಮತ್ತು ನಿವೃತ್ತಿ ಸಫಲ ಅಂದರೆ ಯಾವ ಖರೆ ಹಾವು ನೋಡಿದ ಕೂಡಲೇ ನಾವು ಅಂಜಿ ಬಂದೇವಲ್ಲ, ನಿವೃತ್ತಿನೂ ಸಫಲ ಆಯಿತು. ಯಥಾರ್ಥ ಜ್ಞಾನದಿಂದ ಬಜಾರ್ದಾಗ ಬೆಳ್ಳಿ ನೋಡಿದ ಕೂಡಲೇ ಪ್ರವೃತ್ತಿನೂ ಸಫಲ, ಮತ್ತು ಖರೆ ಹಾವು ನೋಡಿದ ನಿವೃತ್ತಿನೂ ಸಫಲ. ಯಥಾರ್ಥ ಜ್ಞಾನದಿಂದ ಪ್ರವೃತ್ತಿನೂ ಸಫಲದ, ನಿವೃತ್ತಿನೂ सफल. इन अयथार्थ ज्ञान से प्रवृत्ति निवृत्ति निष्फल होवे. ಅಯಥಾರ್ಥ ಜ್ಞಾನದಿಂದ ಪ್ರವೃತ್ತಿ ಏನಂದ್ರೆ ಸುತ್ತಲ್ಲಿ ತೋರುವ ಬೆಳ್ಳಿ ಅದು ನಾವು ಹೋದ್ಕೊಳ್ಳೆ ಸಿಕ್ಕಿಲ್ಲ ಅಂದರೆ ಮಿಥ್ಯ ಅದ, ಅಂದರೆ ಪ್ರವೃತ್ತಿ ಏನಾಯಿತು, ನಿಷ್ಫಲ ಆಯಿತು. ನಿವೃತ್ತಿ ನಿಷ್ಫಲ ಹೋಗ್ಬೇಕು. ಇದು ಹಾವಲ್ಲ, ಹಗ್ಗದ ಅಂದ್ರೆ ನಿವೃತ್ತಿನೂ ನಿಷ್ಫಲ ಇಲ್ಲಲ್ಲ, ಹಾವ ಓಡೋದು ಸುನ್ನೆಗೆ ನಿಷ್ಫಲ ಆಯಿತು. ತಿತ್ತು ನಿಮ್ಗೆ ಎರಡಿದು ಏ ಸಕಲ ಶಾಸ್ತ್ರನ ಕಾ ಲೇಖ ಅಸಂಗತ ಹೈ. ಎಲ್ಲ ಶಾಸ್ತ್ರಗಳದು ಈ ಏನು ಬರ್ಕೊಂಡು ಬಂದಾರಲ್ಲ, ಪ್ರವೃತ್ತಿ ನಿವೃತ್ತಿ ಸಫಲ ನಿಷ್ಫಲ, ಇದೆಲ್ಲ ಶಾಸ್ತ್ರಕರದ ಲೇಖ ಅಸಂಗತ ಅಂತ ಇದು ಅವ ಅಖ್ಯಾತಿವಾದ ಹೇಳ್ಕತ್ತಾನ. ಎಲ್ಲ ಶಾಸ್ತ್ರಕರ್ತರು ಒಂದು ಯಥಾರ್ಥ ಜ್ಞಾನ, ಅಯಥಾರ್ಥ ಜ್ಞಾನ. ಯಥಾರ್ಥ ಜ್ಞಾನ ಇದಾದ ಕೂಡಲೇ ಪ್ರವೃತ್ತಿ ನಿವೃತ್ತಿ ಸಫಲ, ಅಯಥಾರ್ಥ ಜ್ಞಾನದಿಂದ ಪ್ರವೃತ್ತಿನೂ ನಿಷ್ಫಲ, ನಿವೃತ್ತಿನೂ ನಿಷ್ಫಲ. ಹಿಂಗೆ ಎಲ್ಲ ಶಾಸ್ತ್ರಕಾರದ ಏನು ಬರ್ಕೊಂಡು ಬಂದಾರ ಇದು ಅಸಂಗತದ ಅಂತ ಹೇಳ್ತಾನೆ. ಯಾಕೆ ಅಸಂಗತ ತೋರಿಸ್ಕೊತಾನೆ, ಕಾಯ್ತೆ. ಸಮಾಧಿದ ಹೋದ್ಕೊಂಡು ಸಿಗ್ತದೆ, ಸಮಾಧಿ ಅಸಮಾಧಿ. ಕಾಯ್ತೆ ಅಯಥಾರ್ಥ ಜ್ಞಾನ ಅಪ್ರಸಿದ್ಧ. ಅಯಥಾರ್ಥ ಜ್ಞಾನ ಏನದಲ್ಲ, ಒಂದು ಒಪ್ಪಿರಲ್ಲ ಎಲ್ಲರೂ, ಒಂದು ಅಯಥಾರ್ಥ, ಯಥಾರ್ಥ ಅಯಥಾರ್ಥ. ಪರಂತು ಅಯಥಾರ್ಥ ಜ್ಞಾನ ಇದು ಅಪ್ರಸಿದ್ಧ ಅಂದ್ರೇನು, ಬ್ರಹ್ಮಜ್ಞಾನ ಒಟ್ಟು ಇಲ್ಲ. ಅಯಥಾರ್ಥ ಜ್ಞಾನ ಅಪ್ರಸಿದ್ಧ ಹೈ ಅಂದರೆ ಅವ ಬ್ರಹ್ಮಜ್ಞಾನ ಒಪ್ಪೇ ಇಲ್ಲ. ಬ್ರಹ್ಮಜ್ಞಾನ ಯಥಾರ್ಥ ಜ್ಞಾನ ಅಂದರೆ ಬ್ರಹ್ಮಜ್ಞಾನ ಅಪ್ರಸಿದ್ಧ ಹೈ. ಸಾರೇ ಜ್ಞಾನ ಯಥಾರ್ಥಿ ಹೋವೆ ಹೈ. ಬ್ರಹ್ಮಜ್ಞಾನ ಅನ್ನೋದು ಒಂದು ಅನ್ನೋದ ನೀವು ಎಲ್ಲರೂ ಒಪ್ಪಿರಿ. ಅಯಥಾರ್ಥ ಅಂದರೆ ಬ್ರಹ್ಮ, ಆ ಬ್ರಹ್ಮಜ್ಞಾನ ಅಪ್ರಸಿದ್ಧ ಅದ. ನೀವೇನು ಒಂದು ಯಥಾರ್ಥ ಜ್ಞಾನ ಎಲ್ಲದರಲ್ಲಿ ಯಥಾರ್ಥದ, पण ಅಯಥಾರ್ಥ ಒಂದು ಏನು ಒಪ್ಪಿರಲ್ಲ, ಇದು ಅಪ್ರಸಿದ್ಧ ಅಂದರೆ ಬ್ರಹ್ಮಜ್ಞಾನವನ್ನು ಮಟ್ಟದಲ್ಲಿ ಒಪ್ಪಿಲ್ಲ, ಅಪ್ರಸಿದ್ಧ. ಸಾರೇ ಜ್ಞಾನ ಯಥಾರ್ಥಿ ಹೋವೆ ಹೇ. ಜೋ ಅಯಥಾರ್ಥ ಜ್ಞಾನ ಭೀ ಹೋವೆ ತೋ, ಒಂದು ವೇಳೆ ಒಟ್ಟು ಇಲ್ಲದು ಅಯಥಾರ್ಥ ಜ್ಞಾನ ಅನ್ನೋದು ಇವನ ಮಟ್ಟದಲ್ಲಿ ಇಲ್ಲವೇ ಇಲ್ಲ. ಒಂದು ವೇಳೆ ಅಯಥಾರ್ಥ ಜ್ಞಾನನೂ ಕೂಡ ಇದ್ದಿದ್ದರೆ ಪುರುಷಂಗೂ ಜ್ಞಾನ ಹೋತೆ ಹಿ
ಈಗ ಯಾವುದೋ ಒಬ್ಬ ಪುರುಷನ ನೋಡಿಕೊಳ್ಳಿ ಒಂದು ಯಾವುದೋ ಒಂದು ವಿಷಯಗಳ ಜ್ಞಾನ ಆಗ್ಯದ ಅಂತ ತಿಳ್ಕೊಳ್ಳಿ, ಅವನಿಗಾಗೋದು ಜ್ಞಾನತ್ವ ಸಾಮಾನ್ಯ ಧರ್ಮ ದೇಖಿಕೆ ಅವನಿಗಾಗೋ ಜ್ಞಾನ ಮತ್ತು ಆ ಇದ್ರಿಗಿರೋ ಜ್ಞಾನ ವಿಷಯದು ಎರಡರಲ್ಲಿ ಜ್ಞಾನ ಸಾಮಾನದ. ಯಾವ ಪುರುಷನಿಗೆ ಒಂದು ಕಾಲದಲ್ಲಿ ಯಾವುದೇ ಒಂದು ವಿಷಯ ನೋಡಿದ ಆ ವಿಷಯದ ಜ್ಞಾನ ಅವನಿಗೆ ಆಗೈತಿ, ವಿಷಯದ ಜ್ಞಾನ. ಆದರೂ ಬೇರೆ ವಿಷಯಗಳನ್ನು ಅದಾವಲ್ಲ, ಎಲ್ಲ ವಿಷಯಗಳಲ್ಲಿ ಜ್ಞಾನ ಅನ್ನೋದು ಧರ್ಮ ಸಾಮಾನ್ಯ ನೋಡಿ ಇದು ನಿಮ್ಗೆ जो यथार्थ ज्ञान भी होवे तो पुरुषंको ज्ञान होते ही ಪುರುಷನಿಗೆ ಜ್ಞಾನ ಆದಾಗಲೇ ಈಗ ನಾನು ನೋಡುವ ಒಂದು ಘಟದ ಜ್ಞಾನ ಆಯ್ತು ಅಂತ ತಿಳ್ಕೊಳ್ಳಿ, ಜ್ಞಾನ ಆಯಿತು. ಅವನಿಗೆ ಆಗುವ ಜ್ಞಾನದಲ್ಲಿ ಆ ಜ್ಞಾನತ್ವ ಸಾಮಾನ್ಯ ಧರ್ಮ ನೋಡಿ, ಜ್ಞಾನದಲ್ಲಿ ಜ್ಞಾನತ್ವ ಇರ್ತೈತೀನಿ, ಜ್ಞಾನದಲ್ಲಿ ಜ್ಞಾನತ್ವ ಸಾಮಾನ್ಯ ಧರ್ಮ ಇರ್ತೈತೆ. ಎಲ್ಲ ಜ್ಞಾನದಲ್ಲಿ ಸಾಮಾನ್ಯತ್ವ ಧರ್ಮನೇ ಹೋದ. ಎಲ್ಲ ಜ್ಞಾನ ಅಂದುಕೊಳ್ಳಿ ಸಾಧಾರಣದ, ಎಲ್ಲ ಜ್ಞಾನದಲ್ಲೇ ಒಂದು ಸಾಮಾನ್ಯತ್ವ ಧರ್ಮ ಇರ್ತೈತೇನೆ. ದೇಖಿಕೆ ಉತ್ಪನ್ನ ಭಯ ಜ್ಞಾನಮೇ ಅವನಿಗೆ ಅವನು ಮೊದಲ ನೋಡೋದು ಯಥಾರ್ಥದ ಅವನು ನೋಡೋ ಜ್ಞಾನ ಮೊದಲಿಂದ ಈಗ ನೋಡೋಣ, ಅವನಿಗೇನು ಜ್ಞಾನ ಆಗ್ಯದ ಅದು ಯಥಾರ್ಥದ. ಉತ್ಪನ್ನ ಭಯ ಜ್ಞಾನಮೇ ಅಯಥಾರ್ಥಕ ಸಂದೇಹ ಹೋಯಿಕೆ ಇದೇನು ಯಥಾರ್ಥದೋ ಅಯಥಾರ್ಥದೋ. ಅವನಿಗಾಗುವ ಮೊದಲೇ ಯಥಾರ್ಥ ಜ್ಞಾನ पण ಅವನಲ್ಲಿ ಯಥಾರ್ಥ ಒಂದಿದ್ದರೆ ಈಗ ಹೆಂಗೆ ಒಟ್ಟು ಭ್ರಮನೇ ಇರಲಿಲ್ಲ, ಇದು ಕಳ್ಳ, ಇದು ಮಂಡು ಗಿಡ, ಮತ್ತಿದು ಕಳ್ಳು ಏನು ಮಂಡು ಗಿಡನೋ. ಯಾಕೆ ಎರಡರಲ್ಲಿ ಆ ಮಂಡು ಗಿಡದ ಜ್ಞಾನ ಕಳ್ಳನ ಜ್ಞಾನ ಎರಡು ಅದಾವಿಲ್ಲ ಜ್ಞಾನ. ಅವನಿಗೆ ಮೊದಲು ಬ್ರಹ್ಮಜ್ಞಾನ ಪ್ರಸಿದ್ಧ, ಬ್ರಹ್ಮಜ್ಞಾನ ಇಲ್ಲವೇ ಇಲ್ಲ ನಮಗೆ. ಮೊದಲು ಯಾವುದೇ ವಸ್ತು ಶುರುವಾತಿಗೆ ಜ್ಞಾನ ಆಯ್ತಂದ್ರೆ ಆ ಜ್ಞಾನದಲ್ಲಿ ಸಾಮಾನ್ಯ ಧರ್ಮ, ಎಲ್ಲ ಜ್ಞಾನಗಳಲ್ಲಿ ಸಾಮಾನ್ಯ ಧರ್ಮ ಅದಾನೆ. ಇಂಥ ಸಾಮಾನ್ಯ ಧರ್ಮವನ್ನು ನೋಡಿ ತನಗೆ ಈಗ ಪ್ರಥಮ ಯಾವುದೇ ಒಂದು ವಸ್ತುಗಳ ಜ್ಞಾನ ಆಗ್ಯದ. ಜ್ಞಾನ ಅಂದರೆ ಅವನಿಗೆ ಯಥಾರ್ಥನೇ ಅದ, ಪರಂತು ಆ ಅಯಥಾರ್ಥ ಒಂದು ಇಲ್ಲ ಅಂತ ಹೇಳಕತ್ತೆ ನಾವು, ಇಲ್ಲ. ಪರಂತು ಅಯಥಾರ್ಥ ಇದ್ದರೆ ಇದು ನನಗಾಗೋ ಜ್ಞಾನ ಯಥಾರ್ಥೋ ಅಯಥಾರ್ಥೋ ಆಗ್ತೈತಿ. ನನಗಾಗೋದು ಸದ್ಯ ಜ್ಞಾನ ಆಗ್ಯದ, ಅಯಥಾರ್ಥರು ಇಲ್ಲ, ಅಯಥಾರ್ಥರು ಒಟ್ಟ ಇಲ್ಲವೇ ಇಲ್ಲ, ಯಥಾರ್ಥನೇ ಅಲ್ಲ. ಬಟ್ ನನಗಾಗೋ ಜ್ಞಾನದಲ್ಲಿ ಏನು ಇದು ಯಥಾರ್ಥೋ ಅಯಥಾರ್ಥ ಹಿಂಗೆ ಸಂಶಯ ನಿರ್ಮಾಣ ಆಗ್ತದೆ. ಇರಲಿಲ್ಲ ಅಂದರೆ ಏನು ಸಂಶಯ ನಿರ್ಮಾಣ ಆಗ್ತದೇನು? ಇಲ್ಲವೇ ಇಲ್ಲ. पण ಒಂದು ಕೆಲಸ ನೀವು ಒಪ್ಪಿರಿ, ನಿಮ್ಮಲ್ಲಿ ಇದನ್ನು ಯಥಾರ್ಥವೋ ಅಯಥಾರ್ಥವೋ. ಪರಂತು ಎಲ್ಲರಿಗೆ ಸಾಮಾನ್ಯ ಧರ್ಮ ಯಥಾರ್ಥ ಆಯ್ದುಕೊಳ್ಳೆ ಅವನಿಗೆ ಅಯಥಾರ್ಥ ಜ್ಞಾನ ಒಪ್ಪಿದೆವು ಅಂದರೆ ಆಗುವ ಪ್ರಥಮ ಯಥಾರ್ಥ ಜ್ಞಾನದಲ್ಲಿ ಮತ್ತು ಅವನಿಗೆ ಸಂದೇಹ ನಿರ್ಮಾಣ ಆಗ್ತದೆ. ತಿಳಿದ ज्ञान में अयथार्थ का संदेह ಅಂದರೆ ಸಂಶಯ ಆಗಿ ಪ್ರವೃತ್ತಿ ನಿವೃತ್ತಿ का अभाव होगा. ಸುಮ್ಮ ಸ್ತಬ್ಧ ನಿಂತು ಬಿಡ್ತಾನೆ, ಆ ಪ್ರವೃತ್ತಿನೂ ಆಗಲ್ಲ ನಿವೃತ್ತಿನೂ ಆಗಲ್ಲ. ಯಾಕೆ ಇದು ಯಥಾರ್ಥವೋ ಏನು ಅಯಥಾರ್ಥವೋ ಅವನಲ್ಲಿ ಸಂಶಯ ನಿರ್ಮಾಣ ಆಗ್ತದೆ. ಅಯಥಾರ್ಥ ಒಪ್ಪಿದ್ರೆ ಹಿಂಗೆ ಹೇಳ್ತಾನೆ ಅವ, ಅಯಥಾರ್ಥ ಒಂದು ಒಪ್ಪಿದಿರಿ ಅಂದರೆ ಅವನಿಗೆ ಆಗುವ ಜ್ಞಾನ ಯಥಾರ್ಥ ಜ್ಞಾನದಲ್ಲಿ ಸಂಶಯ ನಿರ್ಮಾಣವಾಗಿ ಇದೇನು ಯಥಾರ್ಥವೋ ಅಯಥಾರ್ಥವೋ ಹಿಂಗೆ ನಿರ್ಮಾಣ ಆಗ್ತದೆ. ಸಂದೇಹ ಹೋಯ್ಕೆ ಪ್ರವೃತ್ತಿನೂ ಆಗಲ್ಲ ನಿವೃತ್ತಿನೂ ಆಗಲ್ಲ. ಅವ ಸುಮಸ್ತಬ್ಧ ನಿಂತು ಬಿಡ್ತಾನೆ. ಪ್ರವೃತ್ತಿ ನಿವೃತ್ತಿ का अभाव होवेगा ಕಾಯತೆ. ಯಾಕಂದರೆ ಪ್ರವೃತ್ತಿ ಏಕದಮ್ ಪ್ರವೃತ್ತಿನೇ ತಾವತ್ತು ತೋಳ್ಕೆ ಹೋಗ್ತಾನೆ ಈಗ ಪ್ರವೃತ್ತಿ. ಅದಕ್ಕೆ ಕಾರಣ ಏನು? ಅಯಥಾರ್ಥ ಜ್ಞಾನದ ಸಂಶಯ ಬತ್ತಪ್ಪ ಅಂದ್ರೆ ಅವ ಪ್ರವೃತ್ತಿನೂ ಆಗಲ್ಲ ನಿವೃತ್ತಿನೂ ಆಗಲ್ಲ. पण एकदम डायरेक्ट प्रवृत्ति कारण ಏನು ಅದು ಹೇಳ್ತಾನೆ ಈಗ. ಜ್ಞಾನ ಮೇ ಯಥಾರ್ಥತ್ವ ನಿಶ್ಚಯ, ತನಗಾಗೋ ಜ್ಞಾನದಲ್ಲಿ ಇದು ಯಥಾರ್ಥನೇ ಅದ, ಇದು ನಿಶ್ಚಯ ಇರಬೇಕು. ಅವರ ಅಯಥಾರ್ಥ ಸಂದೇಹ ಅಭಾವಿ ಅಯಥಾರ್ಥ ಸಂಶಯಕ ಅಭಾವವೇ ಒಟ್ಟಿದು ಅಯಥಾರ್ಥ ಇಲ್ಲವೇ ಇಲ್ಲ. ಅಯಥಾರ್ಥದು ಅಭಾವವೇ ಪುರುಷನ ಪ್ರವೃತ್ತಿ ಕಾರಣ. ಗೊತ್ತೇನು ಈಗ ಎರಡಲ್ಲಿ ಅವು
ಮತ್ತು ಅದೇ ಯಥಾರ್ಥ ಸಂದೇಹಕ್ಕೆ ಅಭಾವಿ ಹೋಗ್ಬೇಕ ಅಂದಮೇಲೆ ಪ್ರವೃತ್ತಿ ನಿವೃತ್ತಿಗೆ ಎರಡಕ್ಕೂ ಕಾರಣ ಹಾಂ ಅಂದರೆ ಪ್ರವೃತ್ತಿ ನಿವೃತ್ತಿ ಅಂದ್ರೇನು ಈಗ ಯಥಾರ್ಥ ಇಲ್ಲವೇ ಇಲ್ಲ ಎಲ್ಲ ಯಥಾರ್ಥನೇ ಹಾಂ ಏನೈತೆ ಅವನಿಗೆ ನಿಮ್ಗೆ ಪ್ರವೃತ್ತಿ ನಿವೃತ್ತಿಗೆ ನಿಶ್ಚಯ ಕಾರಣ ಹೆಂಗಾಗ್ತದೆ ಒಟ್ಟು ಯಥಾರ್ಥ ಸಂಶಯ ಇರಬಾರ್ದು ಯಥಾರ್ಥದ್ದು ಸಂಶಯನೇ ಇರಬಾರ್ದು ಪ್ರವೃತ್ತಿನೂ ಆಗ್ತದೆ ನಿವೃತ್ತಿನೂ ನಿಷ್ಫಲನೂ ನಿವೃತ್ತಿನೂ ಪ್ರತಿಸಫಲನು प्रवृत्ति निवृत्ति के कारण है प्रीति तनक हाँ जहाँ अली अयथार्थ का संदेह होने थे दोनों संभव है नहीं हाँ ಮ್ಯಾಲೇನು ಹೇಳಿದೆ ನೋಡು ಅಯಥಾರ್ಥ का संदेह ಹೋಯಿಕೆ ಪ್ರವೃತ್ತಿ ನಿವೃತ್ತಿ का अभाव ही होवेगा ಹಾಂ ಅಲ್ಲಿ ಅಯಥಾರ್ಥ ಸಂಶಯ ಇರೋದ್ರಿಂದ ಎರಡೂ ಸಂಭವಿಸುವುದಿಲ್ಲ ಪ್ರವೃತ್ತಿನೂ ಸಂಭವಿಸುವುದಿಲ್ಲ ನಿವೃತ್ತಿನೂ ಸಂಭವಿಸುವುದಿಲ್ಲ ಪ್ರವೃತ್ತಿ ನಿವೃತ್ತಿ ಕಾರಣನು ತನಗಾಗುವ ಜ್ಞಾನದಲ್ಲಿ ಯಥಾರ್ಥದ ನಿಶ್ಚಯ ಬೇಕು ಅಯಥಾರ್ಥ ಸಂಶಯದ ಅಭಾವ ಇರಬೇಕು ಪ್ರವೃತ್ತಿ ನಿವೃತ್ತಿ ಸಫಲ ಆಗ್ತದೆ ಮತ್ತು ಮೇಲೇನು ಹೇಳಿದರು ಅಯಥಾರ್ಥ ಸಂಶಯ ಎರಡೂ ಸಂಭವಿಸಲಿಲ್ಲ ಪ್ರವೃತ್ತಿನೂ ಇಲ್ಲ ನಿವೃತ್ತಿನೂ ಸಂಭವಿಸಲಿಲ್ಲ ಹಾಂ ತೀರ್ಥ ಇಲ್ಲಿ ತನಕ अयथार्थ ज्ञान को नहीं माने तब अयथार्थ चक्रादर्शन ಒಪ್ಪಿಲ್ಲ नहीं माने तब उत्पन्न हुए ज्ञान में उक्त संदेह होवे नहीं ತನಗಾಗುವ ಜ್ಞಾನದಲ್ಲಿ ಏನು ಯಾವುದೇ ಒಂದು ವಸ್ತು ಮೊದಲು ನಮ್ಗೆ ಜ್ಞಾನ ಆಗ್ಯದ ಅದರಲ್ಲಿ ನೋಡಿ ಅಯಥಾರ್ಥ ಜ್ಞಾನಕ್ಕೂ ನೈ ಮಾನೆ ಒಪ್ಪಲಿಲ್ಲ ಅಂದರೆ ತಬ್ ಉತ್ಪನ್ನ ಹುಯೇ ಜ್ಞಾನ ಮೇ ಅವನಿಗಾಗುವ ಜ್ಞಾನ ಯಾವುದೇ ಜ್ಞಾನ ಇರಲಿಲ್ಲ ಯಾವುದೇ ವಸ್ತುವಿನ ಜ್ಞಾನ ಆಯ್ತಂದ್ರೆ ಅದ್ರಾಗ ಉಕ್ತ ಮೇಲೆ ಹೇಳಲ್ಪಟ್ಟಂಥ ಅಯಥಾರ್ಥದಲ್ಲಿ ಸಂದೇಹ ಹೋಗೇ ನಹಿ ಸಂಶಯನೇ ಬರುವುದಿಲ್ಲ ನಿಮ್ಮ ತಿಳಿಕತ್ತಿಲ್ಲ ಹಾಂ ಕಾಯತೆ कोई ज्ञान अयथार्थ होवे तो जिसकी ज्ञानत्व धर्म सजातीता अपने ज्ञान में देख के अयथार्थत्व संदेह होवे सो अयथार्थ ज्ञान है ही नहीं किंतु सारे ज्ञान यथार्थ ही है ನೋಡಿ ಕಾಯ್ದಿಗೆ ತೋರಿಸ್ಕೊಡ್ತಾನೆ ಕಾಯ್ದೆ कोई ज्ञान अयथार्थ होवे तो ಒಂದು ಅಯಥಾರ್ಥ ಜ್ಞಾನ ಒಂದು ಇದ್ದಿದ್ದಾದರೆ ಇಲ್ಲ ಇದ್ದಿದ್ದಾದರೆ ನೀವು ಎಲ್ಲರೂ ಒಪ್ಪಿರಲ್ಲ ಅಂದ್ರೆ ಅಯಥಾರ್ಥ ಜ್ಞಾನ ಒಂದು ಇದ್ದಿದ್ದಾದರೆ ಕಿಸ್ಕಿ ಆ ಅಯಥಾರ್ಥ ಜ್ಞಾನಕಿ ಅದರಲ್ಲಿ ಜ್ಞಾನತ್ವ ಹಾಂ ನಿಮ್ಮಲ್ಲಿ ಏನಿತ್ತು ಹಾಂ ಎರಡರಲ್ಲಿ ಜ್ಞಾತತ ಅನ್ನೋ ಬರ್ತದೆ ಅದರಲ್ಲಿ ಜ್ಞಾನತ್ವ ಸಜಾತೀತ ಯಥಾರ್ಥ ಜ್ಞಾನ कोई ज्ञान अयथार्थ होवे तो कोई ज्ञान अयथार्थ होवे ಒಂದೆಳೆಗೆ ಯಾವುದೇ ಒಂದು ಜ್ಞಾನ ಅಯಥಾರ್ಥ ಇದ್ದಿದ್ದಾದರೆ ಇಲ್ಲ पण ಇದ್ದಿದ್ದಾದರೆ ಆ ಜ್ಞಾನದಲ್ಲಿರುವ ಜ್ಞಾನತ್ವ ಧರ್ಮದಿಂದ ಸಜಾತೀತ ಜ್ಞಾನ ಅದರ ಜ್ಞಾನ ಇದರ ಜ್ಞಾನ ಎರಡೂ ಸಜಾತೀತ ಹೌದಲ್ಲ अपने ज्ञान में ತನಗೆ ಜ್ಞಾನ ಉತ್ಪನ್ನ ಆಗೋದು ಪ್ರಥಮ ಯಥಾರ್ಥ ಅಲ್ಲ ಯಥಾರ್ಥ अपने ज्ञान में ಅಂದರೆ ತನಗಾಗೋ ಜ್ಞಾನದಲ್ಲಿ ಹಾಂ ಪ್ರಥಮ ಕ್ಷಣದಲ್ಲಿ ಏನು ಉತ್ಪತ್ತಿ ಆಗ್ಯದಲ್ಲ ಆ ಜ್ಞಾನದಲ್ಲಿ अपने ज्ञान में ದೇಖಕ್ಕೆ ಅದು ತನಗಾಗೋ ಜ್ಞಾನದಲ್ಲಿಯೂ ಕೂಡ ಜ್ಞಾನತ್ವ ಧರ್ಮ ಸಜಾತೀತ ತನ್ನಲ್ಲೂ ಜ್ಞಾನದ ಆಗ್ಯದ ಜ್ಞಾನ ಆ ಜ್ಞಾನದಲ್ಲಿ ನನಗೆ ಸಜಾತೀತ ನೋಡಿ ಅಯಥಾರ್ಥ ಸಂದೇಹ ಹೋವೆ ಅಯಥಾರ್ಥ ಸಂಶಯ ಆಗುತ್ತದೆ सो अयथार्थ ज्ञान है नहीं अयथार्थ ज्ञान ಇದು ಇಲ್ಲವೇ ಇಲ್ಲ किंतु सारे ज्ञान ಬೇಡ ಯಥಾರ್ಥ ಈ ಎಲ್ಲ ಜ್ಞಾನಗಳು
ಯಥಾರ್ಥವೇ ಅದು. ಸಾರೆ ಅಂದ ಕೂಡಲೇ ಈಗ ಮುಂದೆ ಈಗ ಹೇಳ್ತಾರೆ ಅವರು 4 ಪ್ರಕಾರ. ಸಾರೆ ಅಂದ ಕೂಡಲೇ ಪ್ರವೃತ್ತಿ ನಿವೃತ್ತಿಗೆ ಕಾರಣ ಎಷ್ಟಾಗ್ತವೆ ಸಾರೆ ಅಂದ್ರೆ 4 ಪ್ರಕಾರ. 4 ಪ್ರಕಾರ ಈಗ ಹೇಳ್ತೇವೆ ನಿಮ್ಗೆ. ಹಾಂ, ತಿಳಿತೇನೆ ನಿಮ್ಗೆ? ತಿಳಿದಿಲ್ಲ? ಸಾರೆ ಜ್ಞಾನ ಯಥಾರ್ಥಿಗೀ ಹೈ, ಎಲ್ಲ ಜ್ಞಾನಗಳು ಯಥಾರ್ಥವೇ. ಅಂದರೆ ಶುಕ್ತಿಯ ಸಾಮಾನ್ಯ ಇದಮ ಪ್ರತ್ಯಕ್ಷ ಜ್ಞಾನ, ಆ ಬೆಳ್ಳಿಯ ಸ್ಮೃತಿ ಜ್ಞಾನ, ಬೆಳ್ಳಿದು ಸ್ಮೃತಿ ಜ್ಞಾನ, ಆ ಇದಮದ ಪ್ರತ್ಯಕ್ಷ ಜ್ಞಾನಕ್ಕೆ ವಿಷಯ ಶುಕ್ತಿ. ಇಷ್ಟ ಪದಾರ್ಥ ಮ್ಯಾಲೇನು ಸ್ಮೃತಿ ಜ್ಞಾನ ಹೇಳಿದ್ರೆ ಅದಕ್ಕೆ ವಿಷಯ ಬೆಳ್ಳಿ. ವಿಷಯಗಳ ಭೇದ ಒಟ್ಟು ಶುಕ್ತಿಯ ಸಾಮಾನ್ಯ ಇದಮ ಪ್ರತ್ಯಕ್ಷ ಜ್ಞಾನ, ಆ ಬೆಳ್ಳಿದು ಸ್ಮೃತಿ ಜ್ಞಾನ, ಇಷ್ಟ ಪದಾರ್ಥದ ಸ್ಮೃತಿ ಜ್ಞಾನ. ಇನ್ನು 2 ವಿಷಯಗಳದ ಭೇದ ಜ್ಞಾನ. ಇವೆಲ್ಲ ಜ್ಞಾನಗಳಲ್ಲಿ ವಿಷಯಗಳಲ್ಲಿ ಭೇದ ಅದ, ಬಟ್ ಭೇದ ಜ್ಞಾನ ಅಭಾವ. ಭೇದ ಜ್ಞಾನದು ಅಭಾವ ಪ್ರವೃತ್ತಿಗೆ ನಿವೃತ್ತಿ ಕಾರಣ. ಹೌದು. ಹಾಂ, ವಿಷಯಗಳದು 2 ವಿಷಯಗಳದು ಭೇದ ಅದ, 2 ವಿಷಯಗಳದು ಭೇದ ಅದ. ಯಾವ ವಿಷಯಗಳದು? ಶುಕ್ತಿ ಮತ್ತು ಬೆಳ್ಳಿ. ಶುಕ್ತಿ ಪಾರ್ಥಿವ ದ್ರವ್ಯದ, ರಜತ ತೇಜಸ್ ಇರ್ತವೆ. 2ಕ್ಕೆ ಅಭೇದ ಆಗ್ತದೇನು? ಭೇದ ಅದಿಲ್ಲ. ಪಂತು ಈ 2 ವಿಷಯಗಳ ಭೇದ ಜ್ಞಾನದ ಅಭಾವ ಪ್ರವೃತ್ತಿ ಕಾರಣ. ಇನ್ನು ಇದು ನನಗೆ ಆಗುವ ಪ್ರತ್ಯಕ್ಷ ಜ್ಞಾನ ಶುಕ್ತಿದು, ಮತ್ತು ಇದರದ್ದು ನನಗೆ ಸ್ಮೃತಿ ಜ್ಞಾನ. ಪ್ರತ್ಯಕ್ಷ ಜ್ಞಾನ ಸ್ಮೃತಿ ಜ್ಞಾನದಲ್ಲಿ ಭೇದ ಐತೇನಿಲ್ಲ. ಇದು ಪ್ರತ್ಯಕ್ಷದ, ಇದು ಸ್ಮೃತಿ ಅಲ್ಲ. ಪಂಡು ಈ 2 ಜ್ಞಾನಗಳದ ಭೇದ ಅದಲ್ಲ, ಆ ಭೇದ ಜ್ಞಾನದ ಅಭಾವ. ಹಿಂಗೆ 4 ಈಗ ಮುಂದೆ ಅದೇ ಹೇಳೋ ಜನ ಅದು ಹೇಳ್ತೀನಿ ಬತ್ತು ಆಯ್ತಾ. ಸಾರೆ ಜ್ಞಾನ ಯಥಾರ್ಥ ಹೀ ಹೈ ಯಾತೆ ಜ್ಞಾನ ಮೇ ಅಯಥಾರ್ಥತಾ ಸಂದೇಹ ಹೋವೇ ನಹಿ. ಆದ್ದರಿಂದ ಜ್ಞಾನದಲ್ಲಿ ಅಯಥಾರ್ಥ ಸಂಶಯ ಆಗುವುದನೇ ಇಲ್ಲ. ಅಲ್ಲಿ ಜ್ಞಾನಸ್ಯ ವ್ಯಭಿಚಾರತ್ವೇ ಬರೀ ಹಿಂಗೆ ಈ ಕಡೆ ಜ್ಞಾನಸ್ಯ ವ್ಯಭಿಚಾರ ಏನು ಬರ್ತೀರಿ ನೀವು? ಮತ್ತೆ ಏನು ಮಾಡಿರಿ ಇಲ್ಲಿ ತೆಳಗ ಯಾತೆ ಜ್ಞಾನ ಮೇ ಅಯಥಾರ್ಥ ಸಂದೇಹ ಹೋವೇ ನಹಿ ಅದಲ್ಲ. ಹಾಂ, ಈಗ ಕೆಳ ಹೇಳಿ ಜ್ಞಾನದಲ್ಲಿ ಅಯಥಾರ್ಥ ಸಂಶಯ ಆಗುವುದನೇ ಇಲ್ಲ. ಅಲ್ಲಿ ಫೋನ್ ಮಾಡಿರಿ. ಮಾಡಿದ್ರಿ? ಎಲ್ಲಿ ಮಾಡಿದ್ರಿ? ಮಾಡ್ರಲ್ಲ, ಮಾಡಿ ಬರ್ಕೋರಿ. ಜ್ಞಾನ ಮೇ ಅಯಥಾರ್ಥ ಸಂದೇಹ ಹೋವೇ ನಹಿ ಅದಲ್ಲ, ಅಲ್ಲಿ ಫೋನ್ ಮಾಡಿ. ನಿಮ್ಗೆ ಹೆಂಗೆ ಫೋನ್ ಮಾಡಿರಿ. ಈ ಕಡೆ ಬದಿ ಏನು ಬರ್ಕೋರಿ, ಜ್ಞಾನಸ್ಯ ವ್ಯಭಿಚಾರತ್ವೇ ವಿಶ್ವಾಸ ಕಿಂ ನಿಬಂಧನ. ವ್ಯಭಿಚಾರತ್ವೇ ವ್ಯಭಿಚಾರತ್ವೇ ವಿಶ್ವಾಸ ಕಿಂ ವ್ಯಭಿಚಾರತ್ವೇ 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 ಬರೆದ್ರಿ. ವಿಶ್ವಾಸ ಕಿಂ ನಿಬಂಧನ. ನೀವು ಮತ್ತು ಚೆನ್ನಾಗಿ ಅದು ಹಿಂದೆ ಮುಂದೆ ಮ್ಯಾಲ ತಳಗ ಎಲ್ಲ ಕಡೆ ಇದ್ದನ್ಸಿದ್ದ ಅಲ್ಲಿ ನೋಡಾಯ್ತಲ್ಲ, ಅಲ್ಲೇ ಸಣ್ಣ ಅಕ್ಷರದಲ್ಲಿ ತತ್ವಾನುಸಂಧಾನ ಪೇಜ್ ನಂಬರ್ 242 ಹಾಕಿ 242 ನಿಮ್ಮಲ್ಲಿ ಬೈ ಹಾಂ ಹೊಸದೊಳಗೆ ಇದೇನು ಹಿಂದೆ ಮುಂದೆ ಹಂಗೆ ಗೊತ್ತಾಗಲ್ಲ. ಹಾಂ ಆಯ್ತಾ? नहीं इस रीति से ब्रह्मज्ञान अप्रसिद्ध है. ಈ ರೀತಿಯಿಂದ ಬ್ರಹ್ಮಜ್ಞಾನ ಏನದ ಅಪ್ರಸಿದ್ಧ है. जहाँ सुक्ति में रस्तार्थी की प्रवृत्ति हुई ನೋಡಿ ತೋರಿಸ್ಕೊಡ್ತಾನವ, ಲಕ್ಷ ಕೊಡ್ರಿ ಪ್ರಭು. जहाँ ಶುಕ್ತಿ ಮೇ ಶುಕ್ತಿಯಲ್ಲಿ ಬೆಳ್ಳಾರ್ಥಿ ಅಂದ್ರೆ ಬೆಳ್ಳಿ ಇಚ್ಛಾ ಉಳ್ಳಲ್ಪಟ್ಟಂಥ ಜ್ಞಾನದು ರಜತ ಜ್ಞಾತ.
ಬೆಳ್ಳಿ ತಗೋಬೇಕು ಅಂತೇನು ಇಚ್ಛೆ ಆಗ್ಯದಲ್ಲ, ಆ ಇಚ್ಛೆ ಉಳ್ಳಲ್ಪಟ್ಟಂಥ ಪುರುಷಂದು ವಿದ್ಯಾರ್ಥಿ ವಿದ್ಯಾ ಪ್ರಾಪ್ತ ಮಾಡ್ಕೋಬೇಕಂತ ಇಚ್ಛಾ ಉಳ್ಳಂಥವನಿಗೆ ವಿದ್ಯಾರ್ಥಿ, ಹಂಗೆ ರಜತಾರ್ಥಿ. शुक्ति में रजतार्थी की प्रवृत्ति होवे और भय हेतु का सर्प ज्ञान से रज्जु में निवृत्ति होवे. अली रजतार्थी भय हेतु सर्प ज्ञान से रज्जु की निवृत्ति होवे है. भय हेतु रज्जु से निवृत्त होवे अंदे सर्प ज्ञान से निवृत्ति होवे है. म्याल भय हेतु का सर्प ज्ञान से सर्प ज्ञान रज्जु से निवृत्त होवे है. ठीक है. ಅಲ್ಲಿ ಎಲ್ಲಿ ಏನು ಪ್ರವೃತ್ತಿ ನಿವೃತ್ತಿ ಆಗಿದೆ ನೋಡ್ರಿ, ಅಲ್ಲಿ ತಾ भी रजत का प्रत्यक्ष ज्ञान तहाँ भी रजत का प्रत्यक्ष ज्ञान और सर्प का प्रत्यक्ष ज्ञान नहीं है. तो अलिनो ಬೆಳ್ಳಿದು ಮತ್ತು ಹಾವಿಂದು ಸರ್ಪದು प्रत्यक्ष ज्ञान ಇಲ್ಲ. तहाँ भी रजत का प्रत्यक्ष ज्ञान और सर्प का प्रत्यक्ष ज्ञान उक्त स्थल में होवे तो ಇದ್ದಿದ್ದಾದರೆ यथार्थ तो संभवे नहीं. यथार्थ तो ಇಲ್ಲ, ಯಥಾರ್ಥ ಅಂತೂ ಸಂಭವಿಸೋದಿಲ್ಲ. ಅಯಥಾರ್ಥ ಜ್ಞಾನ ಒಪ್ಪುವುದೇ ಇಲ್ಲಲ್ಲ, ಅವು ಅಯಥಾರ್ಥದವು ಏನ್ರಿ ಸಿದ್ಧಾರ್ಥ. तामी रजत का प्रत्यक्ष ज्ञान और सर्प का प्रत्यक्ष ज्ञान होवे तो ಅಲ್ಲಿ ಯಥಾರ್ಥ ಅಂತೂ ಸಂಭವಿಸೋದಿಲ್ಲ. ಅವು ಯಥಾರ್ಥ ಅವೇನವು ಅವು ವಿಷಯಗಳಲ್ಲಿ ಪ್ರತ್ಯಕ್ಷ ಜ್ಞಾನ ಆದರೂ ನಡೀತದೆ, ಒಟ್ಟು ಜ್ಞಾನನೇ ಒಪ್ಪಲ್ಲವ. ಅಂದ್ರೆ ಅವು ಯಥಾರ್ಥರೇ ಇಲ್ಲ, ಯಥಾರ್ಥರೇ ನಾವು ಒಪ್ಪಲ್ಲ. ಅವು ಯಥಾರ್ಥದವೇನು ಇಲ್ಲವೇ ಇಲ್ಲ. ಯಾತೆ ಸೊ ಅಯಥಾರ್ಥವೇ ಸೊ ಅಯಥಾರ್ಥ ಜ್ಞಾನ ಲಿಖಾಯಿ. ಆದರೂ ಅವು ಹೆಂಗಿದ್ದಾವೆ, ಅವು ಅಯಥಾರ್ಥವಿಲ್ಲ. परंतु अयथार्थ ज्ञान अलिक आहे, मिथ्या आहे. अयथार्थ ज्ञान ಅಲ್ಲಿಕಂದ್ರೆ ಸುಳ್ಳು ಮಿಥ್ಯೆ ಅದಾವೆ. ತಿಥೆ ಮ್ಯಾಲ ಆ ಮ್ಯಾಲ ಹೇಳಲ್ಪಟ್ಟಂಥ ರಜತದ ಪ್ರತ್ಯಕ್ಷ ಜ್ಞಾನ, ಸರ್ಪದ ಪ್ರತ್ಯಕ್ಷ ಜ್ಞಾನ ಮೇಲೆ ಏನು ಹೇಳಿಕತ್ತಾರೆ ಹೇಳಿ. ರಜತ ಜ್ಞಾತ ಪ್ರವೃತ್ತಿ, ಸರ್ಪ ಭಯ ನಿವರ್ತಿ. ರಜತ ಪ್ರತ್ಯಕ್ಷ ಜ್ಞಾನ, ಸರ್ಪದ ಪ್ರತ್ಯಕ್ಷ ಜ್ಞಾನ ಅಲ್ಲಿ ಇಲ್ಲ, ಪ್ರತ್ಯಕ್ಷ ಜ್ಞಾನ ಇಲ್ಲ. ಇತಿಲ್ಲ ಬೆಳ್ಳಿ ಪ್ರತ್ಯಕ್ಷ ಜ್ಞಾನ, ಸರ್ಪದ ಪ್ರತ್ಯಕ್ಷ ಜ್ಞಾನ ಬಂದು ಬೆಳಗಾಲಿ ಇದ್ದಿದ್ದಾದರೆ ಅವು ಯಥಾರ್ಥದವನು ಎನಿಸಿದವಳು. ಯಥಾರ್ಥ ತೋ ಸಂಭವೇ ನೈ, ಯಾತೆ ಸೊ ಅಯಥಾರ್ಥ ಹೋವೆ. ಅವು ಎರಡು ಹೆಂಗಿದ್ದಾವೆ, ಯಥಾರ್ಥರೇ ಅಲ್ಲ. ಅವು ಎರಡು ಹೆಂಗಿದ್ದಾವೆ, ಆ ಅಯಥಾರ್ಥ ಜ್ಞಾನ ನನ್ನಲ್ಲಿ ಇಲ್ಲವೇ ಇಲ್ಲ. ಅದು ಒಟ್ಟು ಬ್ರಹ್ಮ ಜ್ಞಾನ ಅಪ್ರಸಿದ್ಧ है. तिथे अयथार्थ ज्ञान अलिक आहे अंदरने ब्रह्मज्ञान अप्रसिद्ध है. या ते उक्त स्थल में रजतार्थी की प्रवृत्ति सर्प से निवृत्ति. उक्त स्थल में रजत का और सर्प का ज्ञान प्रत्यक्ष ज्ञान नहीं. रजत का और सर्प का ಪ್ರತ್ಯಕ್ಷ ಜ್ಞಾನ ನಹಿ. ಇವರು ಭ್ರಮ ಒಪ್ಪ್ಯಾರ ಏನ್ರಿ, ಇದು ಬೆಳ್ಳಿ ಸರ್ಪ ಪ್ರತ್ಯಕ್ಷ ಜ್ಞಾನ ಎರಡು. ಯಾರಲ್ಲಿ ಯಾರು ಭ್ರಮ ಒಪ್ಪ್ಯಾರ ಅವರು ಇದಂ ರಸ್ತ ಮಂದು ನೋಡಿದ್ಕೊಳ್ಳೆ ಪ್ರತ್ಯಕ್ಷ ಆಗ್ತಿಲ್ಲ. ಅಪರೋಕ್ಷ ಭ್ರಮ ಅದು, ಅಪರೋಕ್ಷ ಭ್ರಮ ಅದು. पण ಅವ ಅಯಥಾರ್ಥ ಇಲ್ಲಿ ಅವತಾರ್ಥ ಜ್ಞಾನ ಹೇಳ್ತಾನವ, ಅವು ಎರಡು ಪ್ರತ್ಯಕ್ಷ ಇಲ್ಲವೇ ಇಲ್ಲ ಅವನ ಮತದಲ್ಲಿ. ಅಯಥಾರ್ಥ ಜ್ಞಾನ ಇಲ್ಲವೇ ಇಲ್ಲ, ಯಥಾರ್ಥನೇ ಅಲ್ಲ, ಎಲ್ಲ ಯಥಾರ್ಥನೇ ಅದಾವ. ಅದಕ್ಕೆ ಅವ उक्त स्थल में रजत का सर्प का प्रत्यक्ष ज्ञान नहीं, किंतु रजत का सर्प का स्मृति ज्ञाನ है. ಮತ್ತೇನದಲ್ಲಿ ಆ ಬೆಳ್ಳಿದು ಮತ್ತು ಹಾವಿನ ಜ್ಞಾನದ ಸ್ಮೃತಿ ಜ್ಞಾನ ಆಗೈತಿ.
यथार्थ स्मृति ज्ञान। यथार्थ स्मृति ज्ञान। शुक्ति का रज्जु का इदम रूपते सामान्य ज्ञान प्रत्यक्ष है। ಶುಕ್ತಿದರಾಗಲಿ ಅಥವಾ ರಜ್ಜುದರಾಗಲಿ ಇದಮ್ ಏನದಲ್ಲ, ಇದಮ್ ರೂಪದಿಂದ ಸಾಮಾನ್ಯ ಜ್ಞಾನ ಪ್ರತ್ಯಕ್ಷ ಐತಿ. ತೈಸೆ ಪೂರ್ವ ಅನುಭೂತ ಸರ್ಪಕ ಸ್ಮೃತಿ ಜ್ಞಾನ, ಪೂರ್ವ ಅನುಭವ ಮಾಡಲ್ಪಟ್ಟಂಥ ಸರ್ಪದು ಸ್ಮೃತಿ ಜ್ಞಾನ और सामान्य इदम रूप से रज्जु का प्रत्यक्ष ज्ञान है. ಇದು ಗುರುತ ಪೂರ್ವ ಅನುಭವ ಮಾಡಲ್ಪಟ್ಟಂಥ ಸರ್ಪದು ಸ್ಮೃತಿ ಜ್ಞಾನ, ಸಾಮಾನ್ಯ ಇದಂ ರೂಪದಿಂದ ಹಗ್ಗದು ಪ್ರತ್ಯಕ್ಷ ಜ್ಞಾನ ಇರುತ್ತದೆ. ಯಾವ ಕಾರಣದಿಂದ? ಶುಕ್ತಿ ಸೇ ತಥಾ ರಜ್ಜು ಸೇ ದೋ ಸಹಿತ ನೇತ್ರ का ಸಂಬಂಧ ಹೋವೆ. ಶುಕ್ತಿದೊಡನೆ ಅಥವಾ ರಜ್ಜುದೊಡನೆ ದೋಷ ಸಹಿತ ನೇತ್ರದ ಸಂಬಂಧ ಆಗುವುದು. ಯಾತೆ ಶುಕ್ತಿ का तथा रज्जु का विशेष रूप भाषे नहीं. ಶುಕ್ತಿ का तथा ವಿಶೇಷ ರೂಪ ಕೆಲವು ಏನು ಮುಂದೆ ಖಂಡನ ಮಾಡುವಾಗ ಈ ಮಾತು ಎತ್ತಿ ಮಾತಾಡ್ತಾರೆ ವೇದಾಂತಿಗಳು. ಈಗ ಏನೇನು ಕೆಲವು ಹೇಳ್ತಾರಲ್ಲ ಅದು ನೆನಪು ಇಟ್ಕೋಬೇಕು. ಹಿಂಗೆ ಹಿಂದಿದಿ ಪರಮಾರಿ ಒಪ್ಪಿಲ್ಲ, ವಿಶೇಷ ರೂಪ ತೋರ್ಲತ್ತಿ ಅಂತ ಮುಂದೆ ವೇದಾಂತಿಗಳು ಒಂದೊಂದು ಖಂಡನ ಮಾಡ್ತಾರೆ. शुक्ति का तथा रज्जु से दो सहित नेत्र का संबंध होवे. याते शुक्ति का तथा रज्जु का विशेष रूप भाष्य नहीं, किंतु केवल सामान्य रूप इदमता भाष्य है. ಮತ್ತೇನು ಆ ಕೇವಲ ರಜ್ಜುದರೆ ಆಗಲಿ ಶುಕ್ತಿದರೆ ಆಗಲಿ ಸಾಮಾನ್ಯ ರೂಪ ಇದಮತಾ ಭಾಷೆ ಹೇ. ಸಾಮಾನ್ಯ ಇದಮ ಅಂತ ತೋರ್ತೈತಿ, ಏನೋ ಬಿದ್ದೈತಿ ಇಲ್ಲಿ, ಅದೇನದು ಗೊತ್ತಿಲ್ಲ. ಏನದ ಏನ್ರಿ ಇಲ್ಲಿ ಏನೋ ಬಿದ್ದೈತಿ. ಆವಾಗ ಸ್ವಲ್ಪ ಉದ್ಭುತ ಸಂಸ್ಕಾರ ಆಯಿತು. ಸಾದೃಶ್ಯ ಜ್ಞಾನದಿಂದ ಅವನಲ್ಲಿ ಸಂಸ್ಕಾರ ಉದ್ಭವ ಆಯ್ತು. ಪೂರ ಅನ್ಬೋತ ಅಲ್ಲಿಂದ ಮೊದಲು ಅವನು ಕತ್ಲಾಗ ನಸ್ಕತ್ಲಾಗ ನೋಡಿದ ಕೂಡಲೇ ಏನೋ ಬಿದ್ದೈತಿ ಅಂತಾನೆ. ಮೊದಲು ಏನೋ ಬಿದ್ದಾಗ ಅಂದ ನಂತರ ಅವನಿಗೆ ಸಂಸ್ಕಾರ ಉದ್ಭವ ಆಯ್ತಲ್ಲ, ಆ ಹಗ್ಗಿಗೂ ಇದಕ್ಕೆ ಅಮಿಗೂ ಹಾವ ಅಂತಾನೆ. ಇದು ಅದಕ್ಕೆ ಮೊದಲು ಸಾಮಾನ್ಯ ಇದರಂಥ ಭಾಷೆ ಕಾಯ್ತು ಕೊಳ್ಳೆ. ಶುಕ್ತಿ ಸೇ ನೇತ್ರಕ್ಕೆ ಸಂಬಂಧಜನ್ಯ ಜ್ಞಾನ ಹುಯೆ. ನೋಡ ನಂತರ ಶುಕ್ತಿದೊಡನೆ ನೇತ್ರದ ಸಂಬಂಧದಿಂದ ಉತ್ಪನ್ನವಾಗಲ್ಪಟ್ಟಂಥ ಯಾವ ಜ್ಞಾನ ಆಯಿತು ಅಂದರೆ ಸಾದೃಶ್ಯ ಜ್ಞಾನ ಆಯಿತು. ಸಂಬಂಧದಿಂದ ಉತ್ಪನ್ನವಾಗಲ್ಪಟ್ಟಂಥ ಯಾವ ಜ್ಞಾನ ಅಂದ್ರೆ ಸಾದೃಶ್ಯ ಜ್ಞಾನ. ರಜತಕ್ಕೆ ಸಂಸ್ಕಾರ ಉದ್ಭೂತ ಹೋಯ್ಕೆ, ಆ ಬೆಳ್ಳಿ ಸಂಸ್ಕಾರ ಉದ್ಭೂತ ಪ್ರಕಟ ಆಗಿ. शुक्ति के सामान्य ज्ञान से उत्तर क्षण में रजत की स्मृति होवे है. ಆ ಶುಕ್ತಿಯ ಸಾಮಾನ್ಯ ಜ್ಞಾನ ಆಗಿ ಉತ್ತರ ಕ್ಷಣದಲ್ಲಿ ಆ ಸಾದೃಶ್ಯ ಜ್ಞಾನದಿಂದ ಆ ಬೆಳ್ಳಿದೇನಾಗ್ತದೆ ಸ್ಮೃತಿ ಆಗುತ್ತದೆ. रजत की स्मृति हुई. तैसे रज्जु के सामान्य ज्ञान से उत्तर क्षण में सर्प की स्मृति होवे. ಅವು ಎರಡು ಅಲ್ಲಿ ದೀರ್ಘತ್ವ ಭೂಮಿ ಹತ್ತದಂತೆ ಉದ್ದಕ್ಕೆ ಹಿಂಗೆ ಎಲ್ಲ ಅವು ಸಾದೃಶ್ಯ ವಿಚಾರ ಸಾಗರದಾಗ ಕೊಟ್ಟರವು ಎಲ್ಲ. ಇಲ್ಲಿ ಚಾಕ್ ಚಕ್ಕಿ ಸದೃಶ್ಯ ಚಾಕ್ ಚಕ್ಕಿ ಅಲ್ಲಿ ಭೂಮಿ ಹತ್ತದಂತೆ ದೀರ್ಘತ್ವ ಹಿಂಗೇನೇನು ಸಾದೃಶ್ಯಗಳು ಕೊಟ್ಟರಲ್ಲಿ ತಿಳಿತಾ. ಸರ್ಪ ಸ್ಮೃತಿ ಹೋಗ್ಬೇಕು. ಈ ಯದ್ಯಪಿ ಏನಂತ ನೋಡಿ ತತ್ತಾಂದ್ರೆ ಏನು ಪ್ರಭು ಯದ್ಯಪಿ ಅಂದರೆ ವೇದಾಂತಿಗಳು. यद्यपि सकल स्मृति ज्ञान में पदार्थ की तत्तावी भाषे है. ಅದು ಸ್ಮೃತಿ ಆಗಬೇಕಾಗಿದ್ರೆ ಅದು ಬೇಳೆ ಅಂತಾರೆ, ಇದು ಬೇಳೆ ಅಂತಾನೇನು. ಅದು ನಮ್ಗೆ ಯಾವುದೇ ಸ್ಮೃತಿ ಆಯ್ತಪ್ಪ ಅಂದ್ರೆ ಅದು ಆ ಬಾಲಾಜಿ ಅದು ಪಂಢರಪುರದಾಗ ಹಿಂಗಾಯ್ತು ಹಿಂಗೆ ಇದು ಅಂತಾನೇನು. ಮುಂಭಾಗದಲ್ಲಿರುವ ಇದ್ದುದು ಇದಮ್, ಸ್ಮೃತಿಯಲ್ಲಿ ಇದ್ದುದು ಅದು ಸೋ ತಿಳಿತಿಲ್ಲ. ಅದಕ್ಕೆ ಅವರಲ್ಲಿ ಹಿಂದಿದಾಗ ತತ್ತ ಹಾಂ ತತ್
ತತ್ತ ಅದು ಅದುವೇ ಇದು ಅನ್ನಂಗಾಯ್ತು. ಮತ್ತೆ ತತ್ತ ಅಂದ್ರೆ ಅಲ್ಲ, ತತ್ತ ಅಂದ್ರೆ ಅದು ಅದು ತತ್ತ ಅಂದ್ರೆ ತತ್ತ ಅದುವೇ ಇದು. ಹಾಂ ನೋಡಿ, ಸ್ಮೃತಿ ಜ್ಞಾನದಲ್ಲಿ ಪದಾರ್ಥಗಳದ ಅಂದ್ರೆ ಅದು ಸ್ಮೃತಿ ಜ್ಞಾನ, ಒಟ್ಟು ಸ್ಮೃತಿ ಜ್ಞಾನದಲ್ಲಿ ಸೋ ರಜತೈ ಸೋ ಸೋ ಹೌದಿಲ್ಲ, ಇದಮಿಲ್ಲ ಸೋ ಹೌದಿಲ್ಲ. ಪದಾರ್ಥಕ್ಕೆ ತತ್ತ ಭಾಷೆ. ಈಗ ಅವ ಏನಂತ ನೋಡಿ, ಇಷ್ಟೇ ಯದ್ಯಪಿಕಾರದು. ಯದ್ಯಪಿಕಾರ ಯಾರು? ವೇದಾಂತಿಗಳು. ನೀ ಸ್ಮೃತಿ ಜ್ಞಾನ ಹೇಳ್ತೀಯಲ್ಲ, ಸ್ಮೃತಿ ಜ್ಞಾನದಲ್ಲಿ ಇಲ್ಲಿ ತತ್ತ ಅದನ್ನು ತೋರ್ಬೇಕಲ್ಲ. ಇಲ್ಲಿ ತತ್ತವೇ ಭಾಷೆ तथापि दोष सहित नेत्र के संबंधते संस्कार उद्भूत होवे ता दोष के महात्मते तत्तांश का प्रमोश होवे है. ದೋಷದಿಂದ ಆ ಯಾನು ತತ್ತ ಅದಲ್ಲ, ಫಕ್ತ ಬೆಳ್ಳಿನೇ ತೋರ್ತು, ಬೆಳ್ಳಿ ಸ್ಮೃತಿ ಆಯಿತು. ಪರ ತತ್ತ ಅದು ಅನ್ನೋದು ಲೋಪ ಆಯಿತು. ಇದರಿಂದ ದೋಷ ಇರೋಣದ್ರಿಂದ ನೆನಪಿರ್ಬೋದು. ತತ್ತಾಂಶಿಕ ಪ್ರಮೋಷನ್ ಅಂದ್ರೆ ಲೋಪ ಆಯಿತು. ಆ ಲೋಪ ಆಗಿ ಇದು ಮುಂದೆ ಹೇಳ್ತಾರೆ ಅವರು ವೇದಾಂತಿಗಳು. ಸ್ಮೃತಿಯಾಗಿ ಹೇಳ್ತಿ ಅದ್ರದ್ದು ಲೋಪ ಆಗ್ಯದ ಅಂತ ಹೇಳ್ತಿ. ಇದೆಲ್ಲ ವಿರುದ್ಧದವ ಅಂತ ಹಿಂಗೆ ತೋರಿಸ್ಕೊಡ್ತಾರೆ ಅವರು. ದೋಷಕ್ಕೆ ಮಾತ್ಮೆ ತತ್ತಾಂಶಿಕ ಪ್ರಮೋಷ ಅಂದ್ರೆ ಲೋಪ. ಆ ಪ್ರಮೋಷ ಅಂದ್ರೆ ಏನು ಅದು ಹೇಳ್ತಾರೆ ನೋಡಿ. ಯಾತೆ ಪ್ರಮುಷ್ಟ ತತ್ತಾಕಿ ಸ್ಮೃತಿ ಹೋವೆ. ಪ್ರಮುಷ್ಟ ತತ್ತಾಕಿ ತತ್ತ ಬಗ್ಗೆ ಹೇಳ್ತಾರೆ, ಅದರದ್ದು ಸ್ಮೃತಿ ಆಗುತ್ತದೆ. ಪ್ರಮುಷ್ಟ ಕೈಯೇ ಲುಪ್ತ ಹುಯ್ಯ. ಪ್ರಮುಷ್ಟ ಅಂದ್ರೆ ಏನು? ಲುಪ್ತ. ಹಾಂ ಅದು ಅದಕ್ಕೇನು प्रमुष्ट कहिए लुप्त हुई. तत्ता जिसकी रजत की जिसकी तत्ता ಯಾವ್ದ್ರದ್ದು? ಬೆಳ್ಳಿದು. ಅದು ಬೆಳ್ಳಿ ಹೌದಿಲ್ಲ, ಬೆಳ್ಳಿ ಅದ ಪಣ ಅದು ಅಂಬುದಿಲ್ಲ, ಅದು ಬೆಳ್ಳಿದು. तत्ता जिसकी ಅಂದರೆ रजत की. सो प्रमुष्ट तत्ता के शब्द का अर्थ है. ಗೊತ್ತಾಯ್ತು ಇದು प्रमुष्ट प्रमुष्ट तत्ता के शब्द का अर्थ है. इस रीति से इदम रजतम अयम सर्प इत्यादि स्थल में दो ज्ञान है. ಈ ರೀತಿಯಿಂದ ಇದು ಬೆಳ್ಳಿ, ಇದು ಸಾಮ ಮೊದಲಾದವುಗಳ ಸ್ಥಳಗಳಲ್ಲಿ ಎರಡು ಜ್ಞಾನಗಳು ಇರುತ್ತವೆ. ತಾ शुक्ति का और रज्जु का सामान्य इदम रूप का प्रत्यक्ष ज्ञान यथार्थ है. ಶುಕ್ತಿದು ಅಥವಾ ರಜ್ಜುದು ಇದಂ ರೂಪದಿಂದ प्रत्यक्ष ज्ञान भी यथार्थ. रजत का तथा सर्प का स्मृति ज्ञान भी यथार्थ है. स्मृति ज्ञान ಕೂಡ ಯಥಾರ್ಥದ. ಯದ್ಯಪಿ ಕಾರ್ಯ ಅಂತನ ಯದ್ಯಪಿ ನೋಡಿ, ಶುಕ್ತಿ रज्जु विशेष भागों को त्याग के प्रत्यक्ष ज्ञान हुआ है. ನೆನಪಿಟ್ಟುರಿ, ಶುಕ್ತಿದು ಮತ್ತು ಬೆಳ್ಳಿದು ಎರಡರದು ವಿಶೇಷ ಭಾಗ ತ್ಯಾಗ ಮಾಡಿ ಪ್ರತ್ಯಕ್ಷ ಜ್ಞಾನ ಆಗ್ಯದ. ಅಂದರೆ ಇದೊಂದು ಸಾಮಾನ್ಯ ಆಗ್ಯದ, ಪ್ರತ್ಯಕ್ಷ ಜ್ಞಾನ ಆಗ್ಯದಲ್ಲ. पण ವಿಶೇಷ ಭಾಗ ತ್ಯಾಗ ಮಾಡಿ ಸಾಮಾನ್ಯ ಆಗ್ಯದಿಲ್ಲ. ಹಾಗೆ ಮತ್ತು ಮುಂದೇನು? ನಮ್ಮಲ್ಲಿ ಸಾಮಾನ್ಯ ಜ್ಞಾನ ಏನದಲ್ಲ, ಅದು ಭ್ರಮಕ್ಕೆ ಕಾರಣ ಅದ, ಸಹಾಯಕದ. ಮತ್ತು ಅದಕ್ಕೆ ಇವರು ಯದ್ಯಪಿಕಾರರು ನೀವು ಭ್ರಮಾರೇ ಒಪ್ಪಲ್ಲ. ಸಾಮಾನ್ಯ ಜ್ಞಾನ ಹೇಳಕತ್ತೀವಿ. ಸಾಮಾನ್ಯ ಜ್ಞಾನ ಆಯ್ತಪ್ಪ ಅಂದ್ರೆ ವಿಶೇಷ ಜ್ಞಾನ ತ್ಯಾಗ ಮಾಡಿ ಅದರದ್ದು ಸಾಮಾನ್ಯ ಜ್ಞಾನ ಹೇಳಕತ್ತೀವಿ. ಆ ಇದನ್ನದು ಸಾಮಾನ್ಯ ಶುಕ್ತಿಯ ಸಾಮಾನ್ಯ ಜ್ಞಾನ ಬೆಳ್ಳಿ ಅಭ್ಯಾಸ ಆಗಲಿಕ್ಕೆ ಕಾರಣದ. ಹಾಂ, ಸಾಮಾನ್ಯ ಜ್ಞಾನ ಶುಕ್ತಿಯ ಸಾಮಾನ್ಯ ಜ್ಞಾನ ಬೆಳ್ಳಿ ಅಭ್ಯಾಸಕ್ಕೆ ಕಾರಣ. ಮತ್ತು ಸಾಮಾನ್ಯ ಪ್ರತ್ಯಕ್ಷ ಅಂತೀವಿ. ಭ್ರಮ ನೀವು ಒಪ್ಪಿ ಇಲ್ಲಲ್ಲ, ನಾವು ಭ್ರಮ ಒಪ್ಪಿದೆವು. ಇದನ್ನು ಸಾಮಾನ್ಯ ಪ್ರತ್ಯಕ್ಷ ಜ್ಞಾನ ಹೇಳ್ತೇವೆ. ಅಂದ್ರೆ ಇವ್ರದ್ದು ಅಭಿಪ್ರಾಯ ಯದ್ಯಪಿಕಾರದು ಒಳಗೆ ಬಚ್ಚಿನ ಅವ್ರ तत्ता भाग रहित स्मृति ज्ञान हुआ है. तत्ता भाग रहित ಆ ಬೆಳ್ಳಿದು
ಸ್ಮೃತಿ ಜ್ಞಾನ ಅಂತ ಹೇಳ್ತಿ. ಅದಕ್ಕೆ ಅವ ಏನು ಸಮಾಧಾನ ಅಂತ ನೋಡ್ರಿ, ಏಕ ಭಾಗ ತ್ಯಾಗನೆ ಸೇ ಜ್ಞಾನ ಯಥಾರ್ಥ ಹೋವೇನೆ. ಒಂದು ಭಾಗ ತ್ಯಾಗ ಮಾಡಿದ್ರೆ ಒಂದು ಭಾಗ ಅದು ಜ್ಞಾನ ಯಥಾರ್ಥ ಆಗಲ್ಲ. ನೀವು ಯಥಾರ್ಥ ಎದಕ್ಕಂತ ನಿಮ್ಗೆ ಗುರ್ತಿಲ್ಲ ಅಂತ ಅವನೇ ಹೇಳ್ತಾನೆ ನೋಡಿ. ಒಂದು ಭಾಗ ತ್ಯಾಗ ಮಾಡೋಣದಿಂದ ಅದಕ್ಕೆ ಜ್ಞಾನಕ್ಕೆ ಯಥಾರ್ಥ ಅನುಗೊಳ್ಳೋದು. ಕಿಂತು ಅನ್ಯ ರೂಪತೆ ಜ್ಞಾನಕ್ಕೂ ಯಥಾರ್ಥ ಕೈ ಇರೋದೊಂದು ತೋರೋದೊಂದು, ಇದಕ್ಕೆ ಯಥಾರ್ಥ ಅಂತೀರಿ ನೀವು ತಿಳ್ತಿಲ್ಲ. ಅನ್ಯ ರೂಪತೆ ಜ್ಞಾನಕ್ಕೂ ಯಥಾರ್ಥ ಕೈಯೇ. ಯಾಕೆ ಒಂದು ಭಾಗ ತೋರೋದು ಒಂದು ಭಾಗ ತೋರಲಿಲ್ಲ. ಹಾಂ, ಅವನು ಒಂದು ಭಾಗ ತ್ಯಾಗ ಒಂದು ಭಾಗ ತ್ಯಾಗ ಮಾಡೋದ್ರಿಂದ ಅದು ಭ್ರಮ ಅಲ್ಲ, ಅದು ಭ್ರಮ ಅಲ್ಲ. ಅವರು ದೃಷ್ಟಾಂತ ಎಲ್ಲರ ಪೂಜೆ ಅನ್ಬೇಕು. ಅದು ಹೆಂಗೆ ಹುತ್ತಿನಾಗ ಅಥವಾ ಹುದ್ರಾಗ ಹಾವ ನಿಮ್ಮ ಹೋಗ್ಯದ, ನಿಮ್ಮ ಬಾಲಾದಿಗಳು ಉಳ್ದ, ಅದಕ್ಕೆ ಯಥಾರ್ಥ ಐತಿ ಏನು? ನಿಮ್ಮ ಒಳಗೆ ಹೋಗ್ಯದ, ಇನ್ನು ಹೋಗ್ತದೆ पण ನಿಮ್ಮ ಬಾಯಿ ಅದೇನು ನಿಮ್ಮನೆ ಕಾಣಿಸ್ಲಿಕ್ಕತ್ತದ ಈ ಕಡೆ. ಆ ಹಾವು ಯಥಾರ್ಥ ಐತಿ ರೀ. ಅರ್ಧ ಭಾಗ ತ್ಯಾಗ ಒಂದು ಭಾಗ ತ್ಯಾಗದ ಈಗ ಕಾಣಿಸಲ್ದು, ಮತ್ತು ಅದಕ್ಕೆ ಯಥಾರ್ಥ ಐತಿ ರೀ. ಅವನದು ಅನುಭವ ಇರುವುದೊಂದು ತೋರೋದೊಂದಕ್ಕೆ ಯಥಾರ್ಥ ರೀ. ನೀವು ವಿಶೇಷ ಭಾಗ ತ್ಯಾಗ ತತ್ತ ಭಾಗ ತ್ಯಾಗ ಇದ್ಯಾಗ್ತಾ ಇರ್ಲಿಕ್ಕತ್ತೀರಿ. ಇರೋದೊಂದು ತೋರೋದಕ್ಕೆ ಭ್ರಮ ಅನ್ರಿ. ಅದಕ್ಕೆ ಅವನ ದೃಷ್ಟಾಂತ, ಅವನು ದೃಷ್ಟಾಂತ ತಿಳಿತಾ. ಹಾಂ, ಬ್ರಹ್ಮಜ್ಞ उक्त ज्ञान यथार्थ है. याते उक्त ज्ञान सामान्य धर्म का प्रत्यक्ष ज्ञान स्मृति ज्ञान ಎರಡೂ ಯಥಾರ್ಥನೇ. ಸ್ಮೃತಿ ಜ್ಞಾನನೂ ಯಥಾರ್ಥ ಅದ, ಪ್ರತ್ಯಕ್ಷ ಜ್ಞಾನನೂ ಯಥಾರ್ಥನೇ ಅದ. ಇತರ ಅಯಥಾರ್ಥ ಇಲ್ಲ, अयथार्थ नहीं. इस रीति से ब्रह्मज्ञान अप्रसिद्ध है. ಈ ರೀತಿಯಿಂದ ಬ್ರಹ್ಮಜ್ಞಾನ ಅಪ್ರಸಿದ್ಧದ. ಇನ್ನು ಮುಂದಿಂದು ನಾಳೆ ನೋಡೋಣ.